ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಓಂ ಶಕ್ತಿ ಪ್ರಯಾಣವನ್ನು ಬೆಳೆಸಿ 4 ದಿನ ಆಯಿತು. ನಾವು ಓಂ ಶಕ್ತಿ ಪ್ರಯಾಣವನ್ನು ಬೆಳೆಸೋಕ್ಕೆ ಶ್ರೀ ತಿಬ್ಬಾದೇವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಬಸ್ಸನ್ನು ಬುಕ್ ಮಾಡಿದ್ದು. ಈಗ 4 ದಿನದ ಪ್ರಯಾಣ ಆಯಿತು. ತುಂಬ ಚೆನ್ನಾಗಿದೆ ಬಸ್ಸು. ಹಾಗೆ ಬಸ್ ಡ್ರೈವರ್ ಸಿದ್ದರಾಜು ಅವರು ಮತ್ತು ಚೇತನ್ ಅವರು ಇಬ್ಬರು ಸಹ ಬಂದಿರತಕ್ಕಂಥ ಪ್ರಯಾಣಿಕರೊಂದಿಗೆ ತುಂಬ ಚೆನ್ನಾಗಿ ಸ್ನೇಹಮಯವಾಗಿ ಜೊತೆಯಲ್ಲಿ ಚೆನ್ನಾಗಿ ಮಾತುಕತೆ ಆಡ್ಕೊಂಡಿರ್ತಾರೆ. ಹಾಗೆ ಬಸ್ ಓನರ್ ಸಹ ರವಿ ಅಂತ ಮರ್ಯಾಲ್ದವರು. ಸ್ನೇಹಿತರೆ, ಅವರು ಸಹ ಯಾವುದೇ ಸಂದರ್ಭದಲ್ಲಿ, ಅದು ಬೆಳಗ್ಗೆ ಇರ್ಬೋದು ರಾತ್ರಿ ಇರ್ಬೋದು, ಯಾವ ಸಂದರ್ಭದಲ್ಲಿ ಫೋನ್ ಮಾಡಿದ್ರೂ ಸಹ ರೆಸ್ಪಾನ್ಸ್ ಮಾಡಿ ಏನೇ ಸಮಸ್ಯೆ ಇದ್ದರೂ ಮಾತಾಡ್ತಾರೆ. ಚೆನ್ನಾಗಿ ಗ್ರಾಹಕರೊಂದಿಗೆ ಚೆನ್ನಾಗಿ ಸ್ಪಂದಿಸ್ತಾರೆ. ಹಾಗೆ ಇವತ್ತು 4ನೇ ದಿನದ ನಮ್ಮ ಪ್ರವಾಸ ಮುಂದುವರಿತಾ ಇತ್ತು. ಹಾಗೆ ಈ ಬಸ್ ಬಗ್ಗೆ ಹಾಗೆ ಡ್ರೈವರ್ ಬಗ್ಗೆ ಒಂಚೂರು ಮಾತಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ 4 ದಿನ ಆಯಿತು ಪ್ರಯಾಣ ಬೆಳೆಸಿ. 4 ದಿನದಿಂದ ನಾವು ಆರಾಮಾಗಿ ಎಲ್ಲ ಕಡೆನೂ ಎಲ್ಲ ಪ್ಲೇಸ್ಗಳನ್ನು ನೋಡ್ಕೊಂಡು ಚೆನ್ನಾಗಿ ಬರ್ತಾಯಿದ್ದೀವಿ. ನಾವು ಪ್ಲೇಸ್ಗಳಿಗೆ ಸುತ್ತೋದು ಅಷ್ಟೇ ಎಲ್ಲ ಮುಖ್ಯ. ನಾವು ಪ್ಲೇಸ್ಗಳಿಗೆ ಓಡಾಡ್ತೀವಿ ಅಂತಂದರೆ ಆ ಜಾಗಕ್ಕೆ ಕರ್ಕೊಡೋವಂಥ ಡ್ರೈವರ್ಗಳು ಒಳ್ಳೆಯ ಡ್ರೈವರ್ಗಳಿರಬೇಕು, ಅನುಭವ ಇರುವಂಥ ಡ್ರೈವರ್ಗಳಿರಬೇಕು. ಆಮೇಲೆ ಡ್ರೈವರು ಅಂದ ತಕ್ಷಣ ಏನೋ ಒಂದು ಜಾಗ ಕರ್ಕೊಂಡೋಗ್ತಾರೆ, ಸುಮ್ಮನೆ ಅವ್ರು ಬರ್ತಾರೆ ಹೋಯ್ತಾರೆ ಅನ್ನೋದಲ್ಲ. ಅವ್ರ ಜೊತೆಗೂ ಬಾಂಧವ್ಯ ಚೆನ್ನಾಗಿ ಇಟ್ಕೋಬೇಕು. ಅವ್ರದ್ದೇ ಆದಂಥ ಕೆಲಸ, ಅದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಆ ಬಸ್ಸಲ್ಲಿ ಕೂತಿರುವಂಥ ಅಷ್ಟು ಜನದ ಪ್ರಾಣ ಅವ್ರ ಕೈಲಿರುತ್ತೆ. ಅವರು ನಿದ್ರೆಗೆಟ್ಕೊಂಡು ಊಟ ಇಲ್ಲದೆ ತಿಂಡಿ ಇಲ್ಲದೆ ಅವ್ರದ್ದೇ ಆದಂಥ ಕೆಲವು ತೊಂದರೆಗಳಿರ್ತವೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಅವರು ಅವ್ರದ್ದೇ ಆದಂಥ ಫ್ಯಾಮಿಲಿಗಳನ್ನ ಬಿಟ್ಟು ವಾರಗಟ್ಟಲೆ 15 ತಿಂಗಳುಗಟ್ಟಲೆ ಅವರು ಫ್ಯಾಮಿಲಿಗಳಿಂದ ದೂರ ಇರ್ತಾರೆ. ಈಗ ಆ ಡ್ರೈವರ್ಗಳನ್ನು ಅವರ ಜೀವನದ ಬಗ್ಗೆ ಏನು ವಿಚಾರಗಳನ್ನು ನಾವು ತಿಳ್ಕೊಳ್ಳುವ. ಈಗ ನಾವು ಈ ಬಸ್ಸಲ್ಲಿ ಬಂದಿದ್ದೀವಿ. ಈ ಬಸ್ ಡ್ರೈವರ್ ಹೆಸರು ಸಿದ್ದರಾಜಣ್ಣ ಅಂತ. ಅವರು ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಸ್ನೇಹಮಯವಾಗಿ ಫ್ರೆಂಡ್ಶಿಪ್ ಥರ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರ ಜೊತೆ ನಾವು ಮಾತುಕತೆ ಆಡ್ಕೊಂಡು ಒಂಥರ ಖುಷಿ ಆಗುತ್ತೆ. ಈಗ ಅವರ ಪರಿಸ್ಥಿತಿ, ಈಗ ಎಷ್ಟು ವರ್ಷ ಆಯಿತು, ಅವ್ರ ಅನುಭವ ಎಲ್ಲನೂ ನಾವು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಡ್ರೈವರು ಇವರೇ ಸಿದ್ದರಾಜಣ್ಣ ಅಂತ. ತುಂಬ ಚೆನ್ನಾಗಿ ಒಳ್ಳೆ ಡ್ರೈವರು. ಈಗ ಸಿದ್ದರಾಜಣ್ಣ, ಎಷ್ಟು ವರ್ಷ ಆಯಿತು ನೀವು ಡ್ರೈವಿಂಗ್ ಕೆಲಸ? 20 ವರ್ಷ ಆಯಿತು. 20 ವರ್ಷ. ಅಂದರೆ ಅದಕ್ಕೆ ಮುಂಚೆ ಏನು ಮಾಡ್ತಿದ್ದೀರಿ? ಮುಂಚೆ ಲಾರಿ ಓಡ್ತಾ ಇದ್ದಾರೆ. ಲಾರಿ ಓಡಿಸ್ತಿದ್ರಾ? ಇದು ಸ್ಕೂಲು ಎಲ್ಲ ಸ್ಕೂಲೆಲ್ಲ ಹೋಗಿದ್ದು. ಓದಿದ್ದೀರಾ? ಎಷ್ಟನೇ ಕ್ಲಾಸ್? 6. ಯಾಕೆ ಮುಂದಕ್ಕೆ ಹೋದೆ? ಮುಂದಕ್ಕೆ ಹೋಗೋಕ್ಕೆ ಮತ್ತು ಬೇರೆ 6ನೇ ಕ್ಲಾಸ್ ಆದಮೇಲೆ ನಿಲ್ಲಿಸ್ಬಿಟ್ರಿ? ಮತ್ತು ಬೇರೆ ಕೆಲಸಗಳು ಆವಾಗ? ಬೇರೆ ಕೆಲಸ ಜಮೀನು ಮಾಡ್ತಾಯಿದ್ದೆ. ಜಮೀನು ಮಾಡ್ತಾಯಿದ್ರಿ. ಮತ್ತು ಈ ಡ್ರೈವಿಂಗ್ ಬರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಇದು ನಮ್ಮ ಮನೆ ಫ್ಯಾಮಿಲಿ. ಅಂದರೆ ಇನ್ಯಾರು ಮಾಡ್ತಿದ್ರು? ನಮ್ಮ ಅಣ್ಣ ಅವ್ರು ಡ್ರೈವಿಂಗ್ ಮಾಡ್ತಾರೆ. ನಿಮ್ಮ ತಂದೆಯವರು? ಅವ್ರು ಜಮೀನು ಮಾಡ್ತಾರೆ. ನೀವು ಜಮೀನು ಮಾಡಬೇಕು ಅಂತ ನಿಮಗೆ ಅನಿಸ್ತು? ಈ ಡಿಪಾರ್ಟ್ಮೆಂಟ್. ಸರಿ, ಈಗ ಈ ಡ್ರೈವಿಂಗ್ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆಯಾ? ಚೆನ್ನಾಗಿದೆ. ಈಗ ಫ್ಯಾಮಿಲಿ ಎಲ್ಲ ಈಗ ವಾರ 15 ದಿನ ಬಿಟ್ಬಿಟ್ಟು ನೀವು ಹೊರಗಡೆ ಇರಬೇಕು. ಮಕ್ಕಳುಗಳು ಮನೆಯಲ್ಲಿರ್ತಾರೆ. ಎಲ್ಲರನ್ನೂ ಬಿಟ್ಟು ನೀವು ಹೊರಗಡೆ ಬರಬೇಕು. ಹೊರಗಡೆ ಬಂದು ನಿಮಗೆ ಇಲ್ಲಿ ಈ ಥರ ಬಸ್ಸಲ್ಲಿ ಟೂರಿಗೆ ಬಂದಾಗ ಇಲ್ಲೇ ಒಂಥರ ಫ್ಯಾಮಿಲಿ ಥರ ಇರುತ್ತೆ. ಆದರೂ ಏನೇ ಆದ್ರೂ ನಮ್ಮ ಮನೆಯವರೇ. ಆದರೆ ಅವ್ರನ್ನೆಲ್ಲ ಬಿಟ್ಟು ಇಷ್ಟು ದಿನಗಂಟೆ ಇರೋ ಮನೆಯವ್ರಿಗೂ ಬೇಜಾರಾಗುತ್ತೆ. ನಿಮ್ಗೇನು ಅನಿಸುತ್ತೆ? ನಮ್ಗೆ ಇಲ್ಲಿ ಬಂದೇ ಖುಷಿ ಆಗುತ್ತೆ. ಅಂದರೆ ಕೆಲಸ ಜೀವನ ಇದೇ ಇರೋದ್ರಿಂದ ನಾವು ಬಂದ ಯೋಜನೆಗಳ ಜೊತೆ ಲಕ್ಷೋಜನೆಯಾಗಿ ಚೆನ್ನಾಗಿರ್ಬೇಕು ಅನ್ನೋದು. ಈಗ ನಾಣ ನೀವು ಡ್ರೈವರು? ಹಾಂ. ನೀವು ದೊಡ್ಡಮಳೆ ಅಲ್ಲಣ್ಣ? ದೊಡ್ಡಮಳೆ. ನೀವು ಸಿದ್ದೈನ್ಪುರ. ಹಾಂ. ನಿಮ್ಮದು ಆಗ್ಲಿಂದ ಡ್ರೈವಿಂಗ್ ನೀವು ಎಷ್ಟು ವರ್ಷ ಆಯಿತು? 25 ವರ್ಷ. ನಮ್ದೊಂದು ವಿಡಿಯೋ ಮಾಡ್ಕೊಂಡು ಮುಂಚೆಯಿಂದ ಡ್ರೈವಿಂಗ್ ಕಲ್ತಿದ್ದ ಬೇರೆ SLC ಫೇಲ್. ಈಗ ಡ್ರೈವಿಂಗ್ ಕೆಲಸದಲ್ಲಿ ಈಗ ಕೆಲವರು ಅರ್ಧಂಬರ್ಧ ಕಲಿತು ಡ್ರೈವಿಂಗ್ ಮಾಡಿ ಏನಾದ್ರು ರಸ್ತೆಗಳೇನಾದ್ರು ತೊಂದರೆಗಳಾಯ್ತವೆ. ಸಾಮಾನ್ಯ ನಿಮ್ಗೆ ಅಂತಿರೋದು, ಈಗ ಮನೆಗಳಲ್ಲಿ ನಿಮ್ಮ ಮನೆಯಲ್ಲಿ ನೀವು ಹೊರಗಡೆ ಬಂದಿರ್ತೀರಿ. ಮನೆಗಳಲ್ಲಿ ಅವರು ಸುಮ್ಮನೆ ಯಾವುದೋ ಒಂದು ನ್ಯೂಸ್ ನೋಡ್ತಿರ್ತಾರೆ, ಏನೋ ಯಾವುದೋ ಒಂದು ಆಕ್ಸಿಡೆಂಟು, ಅವ್ರು ಆ ದೃಶ್ಯ ನೋಡಿರ್ತಾರೆ. ಅದು ನೋಡಿದ ತಕ್ಷಣ ಅವ್ರ ಮನಸ್ಸಿಗೆ ಏನ್ಬಿಡುತ್ತೆ, ನಮ್ಮ ಮನೆಯವ್ರು ಹೊರಗಡೆ ಆಗೋದಾಗ ಅವ್ರು ಪ್ರತಿದಿನವೂ ನಿಮ್ಮ ಮನೆಯವ್ರಿಗೆ ಭಯ ಇರುತ್ತೆ ನೀವು ಹೊರಗಡೆ ಹೋದಾಗ ಅಲ್ವಾ? ಆ ಥರ ಏನಿದು ಈ ಕೆಲಸನೇ ಆ ಥರ ಒಂದು ನೀವು ಪ್ರತಿದಿನ ರೋಡ್ ಮೇಲೆ ರಸ್ತೆಯಲ್ಲೇ ಇರೋದ್ರಿಂದ ಯಾವ ಕ್ಷಣದಲ್ಲಿ ಏನಾಯ್ತು ಅನ್ನೋ ಒಂದು ಇದಿಲ್ಲ. ಆದರೆ ನಿಮ್ಮ ಮನೆಯವ್ರಿಗೆ ಯಾವಾಗಲೂ ಆತಂಕ ಇರುತ್ತೆ. ಈಗ ಆ ಥರ ಆದಾಗ ನಿಮ್ಗೆ ಏನಾದ್ರು ಫೋನ್ ಮಾಡಿ ವಿಚಾರಿಸ್ಕೊಂಡ ತಕ್ಷಣ ಯಾವುದೋ ಒಂದು ಘಟನೆ ನಡೆದಾಗ ಹೆಂಗೆ ಅನಿಸುತ್ತೆ ಮನೇಲಿ ಅಂತ ಅವರು ನಿಮ್ಮ ಮನೆಯವ್ರುಗಳಿಗೆ? ನೋವಾಗುತ್ತೆ ಸರ್. ಹಾಂ, ಹೊರಡ ಹೋಗಿ ತೊಂದರೆ ಆಗಿತ್ತಲ್ಲ, ಅಂದರೆ ಸ್ವಲ್ಪ ಮನಸ್ಸು ನೋವಾಗ್ತದೆ. ಅಲ್ಲ, ನೀವು ಅವ್ರು ಏನಾರು ಬೇಡ ಈ ಕೆಲಸ ಬಿಟ್ಬಿಡಿ ಅಂತ ಏನಾರು ಒಂದು ಥರ ಏನು ಹೇಳಿಲ್ಲ? ಹಾಂ. ಈಗ ಮಕ್ಕಳು ಅಣ್ಣ
ಮಕ್ಕಳು ಎರಡು ಮಕ್ಕಳು. ಅವ್ರೇನು ನೋಡ್ತಾರೆ? ನೈಟ್ ಹತ್ರ ಹುಡುಗಿ ಹಾಂ. ಹುಡುಗಿ ಡಿಪ್ಲೊಮಾ. ಮಕ್ಕಳನ್ನ ಓದಿಸ್ತಿದ್ರಿ? ಹುಡುಗಿ ಮಗಳು ನೈನ್ತು. ಮಗ ಮಗಳು ಡಿಪ್ಲೊಮಾ. ಡಿಪ್ಲೊಮಾ ಮಾಡ್ತಿದ್ದ. ಯಾಕಂದ್ರೆ ನಿಮ್ಮ ಡ್ರೈವಿಂಗ್ ಕೆಲಸ ಮಾಡ್ಸೋದು ಬೇಡ ಅಂತಲ್ಲ? ಸಾಕು. ಯಾಕೆ ನಿಮಗೆ ಸಾಕು ಅಂತ? ಹಾಂ. ಯಾಕಂದ್ರೆ ಕಷ್ಟ ನೋಡಿದ್ದೀವಿ ನಮ್ಮ ಖುಷಿ. ಹಾಂ. ಅಂದರೆ ಏನಂದರೆ ನೀವು ಕಲ್ತಿರೋದ್ರಿಂದ ಬೇರೆ ಯಾವುದಕ್ಕೂ ಹೋಗೋಕ್ಕಾಗಲ್ಲ. ಇದೇ ನಿಮಗೆ ಜೀವನ ನಿಮ್ಗೆ ಇದು ಅಡ್ಜಸ್ಟ್ ಆಗ್ಬಿಟ್ರೆ ನಿಮ್ಗೆ ಬೇರೆನೂ ಅಡ್ಜಸ್ಟ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನೀವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಒಟ್ಟಿನಲ್ಲಿ ಕೆಲಸ ಮಾಡೋದ್ರೂ ತೃಪ್ತಿ. ಅದನ್ನು ನಮ್ಮ ಓನರು ಭಾಳ ತೃಪ್ತಿ ಪಡಿಸ್ತಿದ್ದಾರೆ. ನಿಮ್ಮ ಓನರ್ ಚೆನ್ನಾಗಿ ನೋಡ್ತಾರೆ? ಹಾಂ. ಯಾವುದೇ ಥರ ಅಲ್ಲದೆ ನಮಗೆ ಅಂತ ಒಂದು ಬಸ್ ಕೊಟ್ಟಿದ್ದಾರೆ. ಅದು ನೋಡ್ಕೊಂಡು ಅವರು ನಮಗೆ ತೃಪ್ತಿ ಪಡಿಸ್ತಾ ಇದ್ದಾರೆ. ಈಗ ಮೊದಲು ನೀವು ಇದು ಲೈನ್ಗಳಿತ್ತಲ್ಲ ಹೊಡಿತಿದ್ರಾ? ಲೈನ್ ಟಿ ಓಡ್ತೀವಿ. ಲೈನ್ಗಳು ಹೊಡಿತಿದ್ರು. ಈಗ ಕಡಿಮೆ ಆಗಿದೆ. ಕಡಿಮೆ ಆಗಿದ್ದರಿಂದ ನಮಗೆ ಪ್ಲೇಸ್ ಗಾಡಿ ಈಗ ಟೂರಿಸ್ಟ್ ಗಾಡಿ ಓಡ್ತಾ ಇದೆ. ನಿಮ್ಮ ಗಾಡಿ ಯಾರು? ಯಾವುದು? ಎಲ್ಲ ನಿಮ್ಮದು ಅದೇ ಟೂರಿಸ್ಟ್ ಗಾಡಿ. ಬಗ್ಗೆ ಟೂರಿಸ್ಟ್ ಕೊಟ್ಟಿದ್ದಾರೆ. ಅದು ಟೂರಿಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಓನರ್ ಬಂದು ರವಿ ಅಂತ ಮರೇಲಿದವರು. ಅವರು ಚಾಮರಾಜನಗರ ಡಿಸ್ಟಿಕ್ ನಂದಿಬೋಣಿ ಆಫೀಸ್ ಮಾಡಿದ್ದಾರೆ. ಈಗ ಅಣ್ಣ, ಈಗ ನೀವು ಹೊರಗಡೆ ಹೋದಾಗ ನಿಮ್ಮ ಜೊತೆಗೆ ಯಾರು ಒಬ್ರು ಇರಲೇಬೇಕು ಇರಲೇಬೇಕು ಅಲ್ವಾ? ಎಷ್ಟು ಮಂದಿ ನಿಮ್ಮ ನಿದ್ರೆ ಬಂತು ಅಂದರೆ ಗಾಡಿ ಓಡಿಸೋಕ್ಕೆ ಇನ್ನೊಂದಕ್ಕೆ ಗಾಡಿ ಓಡಿಸೋಕ್ಕೆ ಇಲ್ಲ ಹಿಂದೆ ಮುಂದೆ ಸಿಗ್ನಲಲ್ಲಿ ಒಬ್ರು ಬೇಕಲ್ಲ. ಯಾರು ಈಗ ನಿಮ್ಮ ಜೊತೆಲಿ ಇರೋದು? ಚೈತನ್ಬಿಟ್ಟು ಒನ್ನೆಲೆ ಅವರು. ಬನ್ರಿ ಚೇತನ್, ನೀವು ಗಾಡಿ ಓಡಿಸ್ತೀರಿ? ಓಡಿಸ್ತೀವಿ. ಹಾಂ. ನೀವು ಯಾವಾಗಲಿಂದ ಇಲ್ಲಿಗೆ ಇವ್ರ ಜೊತೆ ಜಾಯ್ನ್ ಆಗಿದೆ? ಇವಾಗ 2 ವರ್ಷ ಆಯ್ತು ಸರಿ ಕಂಪ್ನಿ ಬಂದು ನೋಡು. ಮತ್ತು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ. ಬೆಂಗಳೂರಲ್ಲಿ? ಹಾಂ. ಬೆಂಗಳೂರಿಗಿಂತ ಮುಂಚೆ ಬಸ್ಸಲ್ಲೇ ಕ್ಲೀನಾಗಿ ಕೆಲಸ ಮಾಡ್ತಿದ್ದೆ. ಇವಾಗ ಅದೇ ಇಲ್ಲೆಲ್ಲ ಆದಮೇಲೆ ಬಸ್ ಬಿಟ್ಟು ಬೆಂಗಳೂರು ಹೋಗಿದೆ. ಪುನಃ ಬಂದು ಈ ಕಂಪ್ನಿಗೆ ಸೇರ್ಕೊಂಡಿದ್ದೀನಿ. 2 ವರ್ಷ ಆಗಿದೆ. 2 ವರ್ಷ. ಹೌದು ಸರ್. ಈಗ ಸಿದ್ದರಾಮಯ್ಯ ಜೊತೆಗಿದ್ದೀರಿ? ಹೌದು ಸರ್. ಈಗ ಎಲ್ಲಾದ್ರೂ ನೀವು ಜೋಡಿನ? ಹೌದು ಸರ್, ನೋಡಿ ಸರ್. ಈಗ ಬರೀ ಇವ್ರ ಜೊತೆ ಇದ್ರೆ ಇನ್ನೇ ಇಲ್ಲ ಸರ್, ನಮ್ಮ ಓನರ್ ಯಾವ ಕಡೆ ಹಾಕ್ತಾರೆ ಆ ಕಡೆ ಹೋಗ್ತೀನಿ ಸರ್. ಅದೇ ನಿಮ್ಮ ಓನರ್ ಗಾಡಿಗಳು ಎಷ್ಟು ಗಾಡಿಗಳಿವೆ ನಿಮ್ಮ ಓನರ್? ಟೋಟಲ್ 5 ಇದೆ. 5 ಗಾಡಿ? ಹೌದು ಸರ್. ಹಾಂ. ಹೆಂಗೆ ಸಿದ್ದರಾಮಯ್ಯ ಜೊತೆ ಖುಷಿಯಾಗಿ ಚೆನ್ನಾಗಿರ್ತೀವಿ ಸರ್. ಅದೇ ಸರ್ ಅಲ್ವಾ? ಅದೇ ರೀತಿ ಎಲ್ಲ ಸರ್ ಜೀವನ ಮಾಡೋಕ್ಕಾಗೋದು. ಹೊಂದಾಣಿಕೆ ಇದ್ರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಹೌದು. ಹೌದು ಸರ್. ನಾವು ಅವ್ರ ಜೊತೆ ಮಾಡ್ಕೊಳ್ಳೋದು ಮಾತಾಡೋದು ಅದೆಲ್ಲ ಮಾತಾಡಿದ್ರೆ ಆಗಲ್ಲ ಸರ್. ಅದೇ ಹೌದು ಸರ್. ನಮ್ಮ ಗಾಡಿ ನಮ್ಮ ಓನರ್ ಹತ್ರ ಒಂದು 5 ಗಾಡಿಗಳಿದೆ ಸರ್. ಎಲ್ಲ ಒಳ್ಳೆ. ನೀವು ಸಪ್ರೇಟ್ ಗಾಡಿ ತಗೊಂಡು ಹೋಗ್ತೀರಾ ಇಲ್ಲ ಹೇಗೆ? ಜೊತೆಗೆ ಮಾತ್ರ? ಜೊತೆಗೆ ಮಾತ್ರ ಹೋಗೋದು ಸರ್. ಬರೀ ಜೊತೆ ಕಳಿಸ್ಕೊಡ್ತಾರೆ. ನೈಟ್ ನಿಧಿಗಿದ ಮಾತ್ರ ಸ್ವಲ್ಪ ಅಷ್ಟೊಂದು ಇಷ್ಟು ದೂರ ಹೋಗ್ಕೊಂಡು ಅವನಿಂದ ಮುಂದೆ ಎಲ್ಲ. ನೀವು ಪೂರ್ತಿ ಗಾಡಿ? ಇಲ್ಲ ಸರ್, ಆ ಥರ ಇಲ್ಲ. ಹೌದು ಸರ್. ಅದೇ ಸಣ್ಣ ಪುಟ್ಟ ಜೊತೆಲಿ ಸಪೋರ್ಟ್ ಆಗಿ ಇರ್ತೀರ? ಅವ್ರ ಸಪೋರ್ಟ್ ಆಗಿ ನೀವು ಇರ್ತೀರಿ? ಹೌದು ಸರ್. ನಮ್ಮ ಓನರ್ ಹತ್ರ ಒಂದು 5 ಗಾಡಿಗಳಿದ್ದಾವೆ ಸರ್. ಎಲ್ಲ ಆಲ್ಮೋಸ್ಟ್ ಟೂರಿಗೆ ಬಂದಿದ್ದಾವೆ. ಟೂರಿಗೆ? ಹಾಂ. ಇದೊಂದು ಗಾಡಿ ಇಲ್ಲಿದೆ, ಇನ್ನೊಂದು ಗಾಡಿ ಇನ್ನೊಂದಿದೆ ಸರ್. ಪಾರ್ಕಿಂಗಲ್ಲಿ ಮಾಡಿದ್ದಾರೆ. ಹೌದು ಸರ್. ಸರಿ ಸರಿ. ಒಟ್ಟಿನಲ್ಲಿ ಹೆಂಗೋ ಜೀವನ ಮಾಡೋಕೆ ಪ್ರತಿಯೊಬ್ಬರು ಏನಾದ್ರು ಒಂದು ಕೆಲಸ ಮಾಡಲೇಬೇಕು. ಹೌದು ಸರ್, ಮಾಡಲೇಬೇಕು. ಆದರೆ ನೀವು ಮಾಡೋ ಕೆಲಸದಲ್ಲಿ ತೃಪ್ತಿ ಇದೆ ಅಂದರೆ ಅದಕ್ಕೆ ದೊಡ್ಡದು ಇನ್ನೇನು ಇಲ್ಲ. ಹೌದು ಸರ್. ಸ್ನೇಹಿತರೆ, ಇದಿಷ್ಟು ಡ್ರೈವರ್ಗಳ ಜೀವನದ ಬಗ್ಗೆ ನೋಡಿ. ಅವ್ರವ್ರು ಏನೇನು ಶ್ರಮಗಳಿರುತ್ತೆ ಅನ್ನೋದು ಅನುಭವಿಸ್ತವ್ರಿಗೆ ಗೊತ್ತು. ಕೆಲಸ ಅಂತ ಏನಾದ್ರು ಒಂದು ಮಾಡಲೇಬೇಕು. ಆ ಕೆಲಸದಲ್ಲೂ ತುಂಬ ಕಷ್ಟಗಳಿರುತ್ತೆ. ಇದು ಅವರನ್ನು ಮಾತಾಡ್ಸೋಣ ಅನ್ನಿಸ್ತು. ನಾನು ಒಂದು 4 ದಿನದಿಂದ ಸಿದ್ದರಾಜಣ್ಣ ಅವ್ರ ಜೊತೆ ಮಾತುಕತೆ ಆಡ್ಕೊಂಡು ನನಗೊಂಥರ ಖುಷಿ ಆಯಿತು. ಇರಲಿ, ಅವ್ರ ಜೀವನ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಇತ್ತು. ಅದಕ್ಕೆ ಅವ್ರನ್ನ ಮಾತಾಡಿಸ್ದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.